ಮೂಡಲಕಿರಣ ಸುದ್ದಿ ವಾಹಿನಿಗೆ ಸ್ವಾಗತ. ಇದು ನಿಮ್ಮ ವಿಶ್ವಾಸದ ವಾಸ್ತವ ಸುದ್ದಿಯ ಪ್ರತೀಕ. ಮುಳಬಾಗಿಲು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಮರಗಳ ಮಾರಣ ಹೋಮ, ಪರಿಸರ ಪ್ರೇಮಿಗಳಿಂದ ತೀವ್ರ ಆಕ್ರೋಶ. ಮುಳಬಾಗಿಲು ನಗರದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ನಡೆದಿರುವ ಅಮಾನುಷ ಮರಗಳ ನಾಶಕ್ಕೆ ಪರಿಸರ ಪ್ರೇಮಿಗಳು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಾಲೇಜಿನ ಆಡಳಿತ ಮಂಡಳಿ ಹೊಸ ಕಟ್ಟಡ ನಿರ್ಮಾಣಕ್ಕೆ ಅಡ್ಡಿಯಾಗುತ್ತಿದೆ ಎಂಬ ಕಾರಣ ನೀಡಿ ಹಲವು ವರ್ಷಗಳಿಂದ ಬೆಳೆಯುತ್ತಿದ್ದ ಅನೇಕ ಸಸಿ ಮರಗಳನ್ನು ಜೆಸಿಬಿಯಿಂದ ಬೇರು ಸಹಿತ ನೆಲಕ್ಕೆ ಉರುಳಿಸಿರುವುದು ಗಂಭೀರ ಆಕ್ಷೇಪಕ್ಕೆ ಗುರಿಯಾಗಿದೆ. ಗಂಧದ ಮರ, ಬೇವಿನ ಮರ, ಹೊಂಗೆ, ಬಿಲ್ವಪತ್ರೆ, ಗುಲ್ಮೊಹರ್ ಸೇರಿದಂತೆ ಹಲವು ಪ್ರಭೇದದ ಮರಗಳು ಸಂಪೂರ್ಣವಾಗಿ ಕಿತ್ತೊಗೆಯಲ್ಪಟ್ಟಿದ್ದು ಕಾಲೇಜು ಆವರಣದಲ್ಲಿದ್ದ ಪರಿಸರ ಸಮತೋಲನಕ್ಕೆ ದೊಡ್ಡ ಹೊಡೆತ ಬಿದ್ದಿದೆ. ಸುಮಾರು 1000 ವಿದ್ಯಾರ್ಥಿಗಳು ಓದುತ್ತಿರುವ ಈ ಕಾಲೇಜಿನಲ್ಲಿ ಈಗಾಗಲೇ ನೂತನ ಕಟ್ಟಡಗಳು, ಕೊಠಡಿಗಳು ಲಭ್ಯವಿದ್ದರೂ ಹೊಸ ಅನುದಾನದ ಹೆಸರು ಹೇಳಿ ಹಸಿರು ಸಂಪತ್ತನ್ನು ನಾಶಪಡಿಸಿರುವುದು ಪ್ರಶ್ನಾರ್ಹವಾಗಿದೆ. ಕಾಲೇಜು ಆವರಣದಲ್ಲಿ ನೂರಾರು ವರ್ಷಗಳಿಂದ ಇದ್ದ ವ್ಯಾಯಾಮದ ಉಪಕರಣಗಳು ಮತ್ತು ಕ್ರೀಡಾ ಸೌಲಭ್ಯಗಳನ್ನು ಸಹ ಮಣ್ಣಿನ ಸಮತಟ್ಟಾಗಿಸುವ ಹೆಸರಿನಲ್ಲಿ ತೆರವು ಮಾಡಿದ್ದಾರೆ ಎಂದು ಸ್ಥಳೀಯರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇದೇ ವೇಳೆ ಕಾಲೇಜಿನ ಹಳೆಯ ಶಿಥಿಲ ಕಟ್ಟಡವನ್ನು ತೆರವು ಮಾಡದೆ ಬಿಡಲಾಗಿದೆ ಎಂಬುದು ಮತ್ತೊಂದು ಪ್ರಶ್ನಾರ್ಹ ಅಂಶ. ಶಿಥಿಲವಾದ ಹಳೆಯ ಕಟ್ಟಡವಿದ್ದರೂ ಅದನ್ನು ಕೆಡವದೆ ಬದಲಿಗೆ ಜೀವಂತ ಹಸಿರು ಮರಗಳನ್ನು ಕಡಿದು ಹೊಸ ಕಟ್ಟಡಕ್ಕೆ ಸ್ಥಳ ಮಾಡುವುದು ಎಷ್ಟರ ಮಟ್ಟಿಗೆ ನ್ಯಾಯ ಎಂದು ಪರಿಸರ ಸಂರಕ್ಷಕರು ಪ್ರಶ್ನಿಸಿದ್ದಾರೆ. ಅರಣ್ಯ ಇಲಾಖೆ ಅಧಿಕಾರಿಗಳ ಸಹಭಾಗಿತ್ವಕ್ಕೂ ಪರಿಸರ ಪ್ರೇಮಿಗಳು ತೀವ್ರ ವಿರೋಧ ವ್ಯಕ್ತಪಡಿಸಿದ್ದು, ಮರ ಕಡಿಯಲು ಅಗತ್ಯ ಅನುಮತಿ ನೀಡಿದ ಪ್ರಕ್ರಿಯೆಯ ಬಗ್ಗೆ ಗಂಭೀರ ಅನುಮಾನ ವ್ಯಕ್ತವಾಗಿದೆ. ಪರಿಸರ ಕಾಯ್ದೆಗಳ ಉಲ್ಲಂಘನೆ ನಡೆದಿದೆ. ಮುಂದಿನ ದಿನಗಳಲ್ಲಿ ಕಾಲೇಜು ಆಡಳಿತ ಮಂಡಳಿ ಮತ್ತು ಅರಣ್ಯ ಇಲಾಖೆಯ ವಿರುದ್ಧ ಕಾನೂನು ಹೋರಾಟ ಅನಿವಾರ್ಯ ಎಂದು ಅವರು ಹೇಳಿದ್ದಾರೆ. ಕಾಲೇಜು ಪರಿಸರದ ಹಸಿರು ಹೊದಿಕೆ ನಾಶಕ್ಕೆ ಕಾರಣರಾದವರ ವಿರುದ್ಧ ಕಠಿಣ ಕ್ರಮಕ್ಕೆ ಒತ್ತಾಯ ವ್ಯಕ್ತವಾಗುತ್ತಿದ್ದು, ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಕೂಡ ಈ ವಿವಾದಕ್ಕೆ ನ್ಯಾಯಯುತ ಪರಿಹಾರ ಬೇಕೆಂದು ಆಗ್ರಹಿಸುತ್ತಿದ್ದಾರೆ. ವರದಿ ಬಜರಂಗಿ ಚಲಪತಿ, ಮೂಡಲಕಿರಣ ಸುದ್ದಿ.